ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ನ NRI ಸ್ಪೆಸಿಫಿಕ್ ಸುದ್ದಿ ಸಂಚಿಕೆ NRI ಕಾರ್ನರ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಈ ವಾರ ವಿದೇಶದಲ್ಲಿರೋ ಭಾರತೀಯರಿಗೆ ಅಲ್ಲಿಗೆ ಓದೋಕೆ ಹೋಗಬೇಕು ಅಂದುಕೊಂಡಿರೋ ಸ್ಟೂಡೆಂಟ್ಸ್ ಹಾಗೂ ಟ್ರಾವೆಲರ್ಸ್ಗೆ ಸಾಲು ದೊಡ್ಡ ಅಪ್ಡೇಟ್ಸ್ ಬಂದಿವೆ. ಅಮೆರಿಕದ H-1B ವೀಸಾದಲ್ಲಿ ಮತ್ತೆ ಇಂಡಿಯನ್ಸ್ ಅಬ್ಬರ ಮುಂದುವರೆದಿದೆ. ಇತ್ತ ಇಂಡಿಯಾ UK ವೀಸಾ ಹಾಗೂ ಟ್ಯಾಕ್ಸ್ ಬಗ್ಗೆ ಇಂಪಾರ್ಟೆಂಟ್ ಕ್ಲಾರಿಟಿ ಸಿಕ್ಕಿದೆ. NRIಗಳಿಗೆ ಖುಷಿ ಕೊಡೋ ವಿಚಾರ ಏನು ಅಂದರೆ, ಮನೆಯಲ್ಲೇ ಕೂತು ವಿಡಿಯೋ KYC ಮಾಡೋ ಸೌಲಭ್ಯನೂ ಶುರುವಾಗ್ತಿದೆ. ಜೊತೆಗೆ RBI ತಂದಿರೋ ಹೊಸ ಡೆಪಾಸಿಟ್ ಪ್ಲಾನ್ಸ್ಗೆ ರೆಸ್ಪಾನ್ಸ್ ಕೂಡ ಬರೋಕ್ಕೆ ಶುರುವಾಗಿದೆ ಜೋರಾಗಿ. ಸೊ ಈ ರೀತಿ ಓದು, ಕೆಲಸ, ಇನ್ವೆಸ್ಟ್ಮೆಂಟ್ ಹಾಗೂ ಟ್ರಾವೆಲ್ಗೆ ಸಂಬಂಧಪಟ್ಟ ಎಲ್ಲ ಪ್ರಮುಖ NRI ಸ್ಪೆಸಿಫಿಕ್ ಸುದ್ದಿಯನ್ನು ಕ್ವಿಕ್ ಆಗಿ NRI ಕಾರ್ನರ್ನಲ್ಲಿ ನೋಡ್ತಾ ಹೋಗೋಣ. ಬನ್ನಿ, ಮೊದಲಿಗೆ ನಾವು ಭಾರತದ RBIನ ಕ್ರಮದಿಂದ ಶುರು ಮಾಡೋಣ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅನ್ನ ಹೆಚ್ಚು ಮಾಡೋಕೆ ಭಾರತದಲ್ಲಿ RBI ತಂದಿರೋ ಸ್ಪೆಷಲ್ ಡೆಪಾಸಿಟ್ ಪ್ರೋಗ್ರಾಮ್ ಇದೆಯಲ್ಲ, NRIಗಳಿಗೊಂದು ಆಫರ್ ಕೊಡ್ತಲ್ಲ, FCNR ಮೂಲಕ $10 ಬಿಲಿಯನ್ ಹರಿದು ಬಂದಿದೆ. ಜೂನ್ 5ನೇ ತಾರೀಕು RBI ಝೀರೋ ಕಾಸ್ಟ್ ಫಾರಿನ್ ಎಕ್ಸ್ಚೇಂಜ್ ಸ್ವಾಪ್ ಫೆಸಿಲಿಟಿ ಅನೌನ್ಸ್ ಮಾಡಿತ್ತು. ಜೂನ್ 23ನೇ ತಾರೀಕು ಈ ಡೆಪಾಸಿಟ್ಸ್ ಮೇಲೆ ಸಾಲ ಕೊಡಬಹುದು ಹಾಗೂ ಅಡಮಾನ ಇಟ್ಟುಕೊಳ್ಳಬಹುದು ಅಂತ ಬ್ಯಾಂಕ್ಗಳಿಗೆ ಅವಕಾಶ ಕೊಟ್ಟಿತ್ತು. ಇದರಿಂದ ಈ ಪ್ಲಾನ್ ಇನ್ನೂ ಅಟ್ರಾಕ್ಟಿವ್ ಆಗಿದೆ. ಎಕಾನಮಿಸ್ಟ್ಗಳ ಲೆಕ್ಕಾಚಾರದ ಪ್ರಕಾರ ಈ ಪ್ರೋಗ್ರಾಂನಿಂದ ಒಟ್ಟು $30 ರಿಂದ $60 ಬಿಲಿಯನ್ ಡೆಪಾಸಿಟ್ಸ್ ಬರುವ ನಿರೀಕ್ಷೆ ಇದೆ. ಇದರಿಂದ ಭಾರತದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಡೆಫಿಸಿಟ್ ಕಮ್ಮಿ ಆಗುತ್ತೆ. ಈ FCNR ಅಂದ್ರೆ ಫಾರಿನ್ ಕರೆನ್ಸಿ ನಾನ್ ರೆಸಿಡೆಂಟ್ ಬ್ಯಾಂಕ್ ಡೆಪಾಸಿಟ್ಸ್. NRIಗಳು ಈಗ ಇದರ ಮೂಲಕ 7% ವರೆಗೆ ಡಾಲರ್ ಟರ್ಮ್ಸ್ ನಲ್ಲೇ ರಿಟರ್ನ್ಸ್ ಪಡೆಯೋಕೆ ಮುಗಿಬೀಳ್ತಿದ್ದಾರೆ. ಎಕ್ವಿಟಾ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಇದರ ಮೇಲೆ 7.52% ವರೆಗೂ ಕೂಡ ರಿಟರ್ನ್ಸ್ ಕೊಡ್ತಾ ಇದೆ. ಬೇರೆ ಬೇರೆ ಬ್ಯಾಂಕ್ಗಳು 5 ರಿಂದ 7% ವರೆಗೆ ರಿಟರ್ನ್ಸ್ ಕೊಡ್ತಿವೆ. ನಾರ್ಮಲ್ FD ರೀತಿಯಲ್ಲ, ಇದರಲ್ಲಿ US ಡಾಲರ್, ಪೌಂಡ್, ಯೂರೋ ತರದ ಫಾರಿನ್ ಕರೆನ್ಸಿಯಲ್ಲೇ ಇಡಬಹುದು. ಆಗ ರುಪಿ ಡಿಪ್ರಿಷಿಯೇಷನ್ ಆತಂಕದಿಂದ ಅವರು ಬಚಾವಾಗ್ತಾರೆ. ಅವ್ರಿಗೆ ಅದೇ ಕರೆನ್ಸಿಯಲ್ಲಿ ರಿಟರ್ನ್ ಕೂಡ ಸಿಗುತ್ತೆ. ಜೊತೆಗೆ ಬಡ್ಡಿ ಮೇಲೆ ಭಾರತದಲ್ಲಿ ಟ್ಯಾಕ್ಸು ಇರಲ್ಲ. ಆದರೆ ಇದಕ್ಕೂ ಮುನ್ನ NRIಗಳು ಫೆಮಾ ರೂಲ್ಸ್ ಫಾಲೋ ಮಾಡಬೇಕು. ಅಂದರೆ ನಾರ್ಮಲ್ ಸೇವಿಂಗ್ಸ್ ಅಕೌಂಟ್ ಬಿಟ್ಟು NRE ಅಥವಾ NRO ಅಕೌಂಟ್ ಓಪನ್ ಮಾಡಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳೊಂದಿಗೆ ಮೀಟಿಂಗ್ ಎಲ್ಲ ಮಾಡಿದ್ದಾರೆ. RBI ಈ FCNR, ECB ಹಾಗೂ OFCB ಸ್ಕೀಮ್ಗಳಿಗೆ ಅನಿವಾಸಿ ಭಾರತೀಯರಿಂದ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಬ್ಯಾಂಕ್ ಅಧಿಕಾರಿಗಳು ಸಚಿವರಿಗೆ ಮಾಹಿತಿ ಕೂಡ ಕೊಟ್ಟರು. ಸಿಂಗಪೂರ್, ಹಾಂಗ್ಕಾಂಗ್, ವೆಸ್ಟ್ ಏಷ್ಯಾ, UK ಹಾಗೂ ಅಮೆರಿಕದಲ್ಲಿರೋ NRIಗಳು ಇದರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಅಕ್ಟೋಬರ್ನಿಂದ ಡಿಸೆಂಬರ್ನ 3ನೇ ಕ್ವಾರ್ಟರ್ನಲ್ಲಿ ಈ ಕಲೆಕ್ಷನ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಬ್ಯಾಂಕ್ಗಳು ಹೇಳ್ತಾ ಇದ್ದಾವೆ ಸದ್ಯಕ್ಕೆ. ಇನ್ನು ಭಾರತ UK ಫ್ರೀ ಟ್ರೇಡ್ ಅಗ್ರಿಮೆಂಟ್ನಿಂದ ಬ್ರಿಟನ್ಗೆ ಹೋಗೋದು ಈಸಿ ಆಗುತ್ತೆ ಅಂತ ಯಾರಾದರೂ ಅಂದುಕೊಂಡಿದ್ರೆ ಅವ್ರಿಗೆ ನಿರಾಸೆ ಆಗಿದೆ. ಯಾಕಂದ್ರೆ ಡೀಲ್ನಲ್ಲಿ ಯಾವುದೇ ಹೊಸ UK ವರ್ಕ್ ವೀಸಾ ಕ್ರಿಯೇಟ್ ಆಗಿಲ್ಲ, ಇಮಿಗ್ರೇಷನ್ ರೂಲ್ಸ್ ಕೂಡ ಸಡಿಲ ಆಗಿಲ್ಲ ಹಾಗೂ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಗೋದು ಕೂಡ ಈಸಿ ಆಗಲ್ಲ. ಇದರ ಬದಲಿಗೆ ಇದು ಕೇವಲ ಟೆಂಪರರಿ ಬಿಸ್ನೆಸ್ ಮೊಬಿಲಿಟಿಗೆ, ಅಂದ್ರೆ ಬಿಸ್ನೆಸ್ ಪ್ರಾಜೆಕ್ಟ್ಗಳಿಗೆ ಶಾರ್ಟ್ ಟರ್ಮ್ ಓಡಾಟ ಮಾಡೋಕೆ ಮಾತ್ರ ಹೆಲ್ಪ್ ಆಗುತ್ತೆ. UKನಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಈಗಿರೋ ಸ್ಕಿಲ್ಡ್ ವರ್ಕರ್ ಅಥವಾ ಗ್ಲೋಬಲ್ ಬಿಸ್ನೆಸ್ ಮೊಬಿಲಿಟಿ ಸ್ಕೀಮ್ ಕೆಳಗಡೆನೆ ವೀಸಾ ತಗೋಬೇಕು. ಹಾಗೆ UK ಎಂಪ್ಲಾಯರ್ ಕಡೆಯಿಂದ ಸ್ಪಾನ್ಸರ್ಶಿಪ್, ಸ್ಯಾಲರಿ ಲಿಮಿಟ್, ವೀಸಾ ಫೀಸ್ ಹಾಗೂ ಹೆಲ್ತ್ ಸರ್ಚಾರ್ಜ್ಗಳೆಲ್ಲ ಮೊದಲಿನ ತರವೇ ಇರುತ್ತೆ. ಆದರೆ ಟೆಂಪರರಿಯಾಗಿ ಕೆಲಸ ಮಾಡೋಕೆ ಹೋಗೋ ಪ್ರೊಫೆಷನಲ್ಸ್ಗೆ ಒಂದು ಗುಡ್ ನ್ಯೂಸ್ ಇದೆ. UK ಇಂಡಿಯಾ CETA ಒಪ್ಪಂದದಿಂದಾಗಿ 2 ರಾಷ್ಟ್ರಗಳ ನಡುವೆ ಕೆಲಸ ಮಾಡೋರಿಗೆ ಡಬಲ್ ಟ್ಯಾಕ್ಸ್ ಕಟ್ಟೋ ಟೆನ್ಷನ್ ತಪ್ಪುತ್ತೆ. ಈ ಬಗ್ಗೆ UK ಟ್ರೇಡ್ ಕಮಿಷನರ್ ಹರ್ಜಿಂದರ್ ಕಾಂಗ್ ಮಾಹಿತಿ ಕೊಟ್ಟಿದ್ದಾರೆ. ಹೊಸದಾಗಿ ತರ್ತಾ ಇರೋ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ ಪ್ರಕಾರ ಟೆಂಪರರಿಯಾಗಿ ಕೆಲಸ ಮಾಡೋಕೆ ಹೋಗೋರು 2 ಕಡೆ ಸೋಷಿಯಲ್ ಸೆಕ್ಯೂರಿಟಿ ಟ್ಯಾಕ್ಸ್ ಅನ್ನ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಭಾರತದಿಂದ UKಗೆ ಹೋಗಿ ಕೆಲಸ ಮಾಡಿದ್ರೆ ಅವರು ಇಲ್ಲಿ PF ಕಟ್ಟಿ UKನಲ್ಲಿ ಮತ್ತೆ ನ್ಯಾಷನಲ್ ಇನ್ಶೂರೆನ್ಸು ಕಟ್ಟಬೇಕಾಗಿರೋದಿಲ್ಲ. ಇನ್ನು UKನಲ್ಲಿ ಕೆಲಸ ಮಾಡಬೇಕು, ಓದಬೇಕು ಅಂತ ಕನಸು ಕಾಣ್ತಿರೋ ಭಾರತೀಯರಿಗೆ 2026ರ ಕಡೆಯಲ್ಲಿ ಚಾನ್ಸ್ ಸಿಗ್ತಾ ಇದೆ. ಇಂಡಿಯಾ ಯಂಗ್ ಪ್ರೊಫೆಷನಲ್ಸ್ ವೀಸಾ ಅಡಿ ಬರೋ ಲಾಸ್ಟ್ ಬ್ಯಾಲೆಟ್ ಜುಲೈ 21ನೇ ತಾರೀಕು ಮಧ್ಯಾಹ್ನ 1:30ಕ್ಕೆ ಓಪನ್ ಆಗ್ತಿದೆ. ಇದು ಜುಲೈ 23ರ ಮಧ್ಯಾಹ್ನ 1:30ಕ್ಕೆ ಕ್ಲೋಸ್ ಆಗುತ್ತೆ. ಅಂದರೆ ಅಪ್ಲೈ ಮಾಡೋಕೆ ಬರೀ 48 ಗಂಟೆ ಟೈಮ್ ಇರುತ್ತೆ. ಈ ಸ್ಕೀಮ್ ಮೂಲಕ ಸೆಲೆಕ್ಟ್ ಆದರೆ UKನಲ್ಲಿ 2 ವರ್ಷ ಇರೋಕೆ, ಕೆಲಸ ಮಾಡೋಕೆ ಹಾಗೂ ಓದೋಕೆ ಅವಕಾಶ ಸಿಗುತ್ತೆ. 2026ನೇ ವರ್ಷಕ್ಕೆ ಒಟ್ಟು 3,000 ವೀಸಾಗಳನ್ನು ಮಾತ್ರ ಕೊಡಲಾಗ್ತಿದೆ. ಲಕ್ಕಿ ಡ್ರಾನಲ್ಲಿ ಸೆಲೆಕ್ಟ್ ಆದವರು ಮುಂದೆ ವೀಸಾಗೆ ಅಪ್ಲೈ ಮಾಡಬಹುದು. ಇನ್ನು ಅಮೆರಿಕದ H-1B ವೀಸಾ ವಿಚಾರದಲ್ಲಿ ಭಾರತೀಯರ ಪಾರುಪತ್ಯ ಅಂದರೆ ಪ್ರಾಬಲ್ಯ 2025ರಲ್ಲೂ ಕಂಟಿನ್ಯೂ ಆಗಿರೋದು ಡೇಟಾ ಹೇಳ್ತಾ ಇದೆ.
ಅಮೆರಿಕದ USCIS ರಿಲೀಸ್ ಮಾಡಿರೋ ಹೊಸ ರಿಪೋರ್ಟ್ ಪ್ರಕಾರ ಅಪ್ರೂವ್ ಆಗಿರೋ ಒಟ್ಟು 4,06,348 H1B ವೀಸಾಗಳಲ್ಲಿ 69.9% ಅಂದರೆ 2,83,777 ವೀಸಾಗಳು ಭಾರತೀಯರಿಗೆ ಸಿಕ್ಕಿವೆ. ಇದರಲ್ಲಿ ಚೈನಾ ಬರೀ 12.1% ವೀಸಾಗಳನ್ನ ಪಡ್ಕೊಂಡು 2ನೇ ಸ್ಥಾನದಲ್ಲಿದೆ. ದೊಡ್ಡ ಅಂತರ ಇದೆ ಭಾರತಕ್ಕೂ ಚೈನಾಗೂ. ಖುಷಿ ಪಡೋ ವಿಚಾರನ ನಮ್ಮವ್ರಿಗೆ ಅಲ್ಲಿ ಚಾನ್ಸ್ ಸಿಕ್ತು ಅಂತೇಳಿ ಅಥವಾ ಈ ಟ್ಯಾಲೆಂಟ್ ಎಲ್ಲ ಭಾರತ ಕಳ್ಕೊಳ್ತಲ್ಲ, ಚೈನಾ ಅಲ್ಲೇ ಉಳಿಸ್ಕೊಂಡಿದೆ, ನಮ್ಮ ಟ್ಯಾಲೆಂಟ್ ನಾವು ಕಳ್ಕೊಂಡು ಅಮೆರಿಕ ಕೊಟ್ಟವಲ್ಲ ಅಂತ ಬೇಜಾರು ಪಡೋದ ಗೊತ್ತಿಲ್ಲ. ಉಳಿದಂತೆ ಫಿಲಿಪೈನ್ಸ್ 1.4%, ಕೆನಡಾ 1.1% ಹಾಗೂ ಸೌತ್ ಕೊರಿಯಾ ಕೇವಲ 1% ವೀಸಾ ಪಡೆದಿವೆ. ಹೊಸದಾಗಿ ಅಮೆರಿಕಾಗೆ ಹೋಗಿ ಕೆಲಸ ಮಾಡೋಕೆ ವೀಸಾ ಪಡೆದವರಲ್ಲಿ ಇಂಡಿಯನ್ಸ್ ಪಾಲು 50.3% ಇದ್ರೆ, ಆಲ್ರೆಡಿ ಇದ್ದು ಅಲ್ಲೇ ವೀಸಾ ರಿನ್ಯೂ ಮಾಡಿಕೊಂಡವರಲ್ಲೂ ಕೂಡ ನಮ್ಮವರು 77.6% ಇದ್ದಾರೆ. US ವೀಸಾ ಅಪ್ಲಿಕೇಶನ್ ಪ್ರಾಸೆಸ್ ಎಲ್ಲ ಸ್ವಲ್ಪ ಈಗ ಅಪ್ಲೈ ಮಾಡೋ ವಿಧಾನ ಈಸಿ ಮಾಡ್ತಿದ್ದಾರೆ. ಟೆಕ್ಸಾಸ್ ಮೂಲದ ಈಸಿ ಪಿಟಿಷನ್ ಅನ್ನೋ ಲೀಗಲ್ ಟೆಕ್ ಕಂಪನಿ ಈಸಿ ಪಿಟಿಷನ್ ಅನ್ನೋ ಹೊಸ AI ಪ್ಲಾಟ್ಫಾರ್ಮ್ ಲಾಂಚ್ ಮಾಡಿದೆ. ಇದರಿಂದ USCIS ಪಿಟಿಷನ್ ರೆಡಿ ಮಾಡೋಕೆ ಮೊದಲು ಗಂಟೆಗಟ್ಟಲೆ ಆಗ್ತಾ ಇದ್ದ ಕೆಲಸ ಈಗ ಕೇವಲ 30 ನಿಮಿಷಗಳಲ್ಲಾಗುತ್ತೆ ಅಂತ ಇವ್ರು ಹೇಳ್ತಿದ್ದಾರೆ. ಇವರ ಈ ಟೂಲ್ ವೀಸಾ, I-94 ರೆಕಾರ್ಡ್ಸ್ ಮತ್ತು ಎಜುಕೇಷನ್ ಡಾಕ್ಯುಮೆಂಟ್ಸಿಂದ ತಾನಾಗೆ ಡೀಟೇಲ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡುತ್ತಂತೆ. ಇದರಿಂದ ಪದೇ ಪದೇ ಡೀಟೇಲ್ಸ್ ಟೈಪ್ ಮಾಡೋದು ತಪ್ಪುಗಳಾಗೋದು, ಪ್ರೊಸೆಸಿಂಗ್ ಲೇಟ್ ಆಗೋದು ಹಾಗೂ ಲೀಗಲ್ ಖರ್ಚು ಎಲ್ಲ ತಪ್ಪುತ್ತೆ ಅಂತ ಇವ್ರು ಹೇಳ್ಕೊಂಡಿದ್ದಾರೆ. ನೋಡಿ, ನಾವು ಇದನ್ನು ಇಂಡಿಪೆಂಡೆಂಟ್ ಆಗಿ ಯೂಸ್ ಮಾಡಿ ವೆರಿಫೈ ಮಾಡಿಲ್ಲ, ಕಂಪನಿಯ ಕ್ಲೇಮ್ಸ್ ಇದು. ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ಚೆಕ್ ಮಾಡ್ಕೊಳ್ಳಿ. ಇನ್ನು ಅಮೆರಿಕದಲ್ಲಿ ಓದ್ತಾ ಇರೋ 3.3 ಲಕ್ಷಕ್ಕೂ ಅಧಿಕ ಭಾರತೀಯ ವಿದ್ಯಾರ್ಥಿಗಳಿಗೆ ಟ್ರಂಪ್ ಆಡಳಿತ ದೊಡ್ಡ ಶಾಕ್ ಕೊಟ್ಟಿದೆ. ಇಲ್ಲಿವರೆಗೆ ಸ್ಟೂಡೆಂಟ್ಸ್ ವೀಸಾ ಅಥವಾ F1 ವೀಸಾ ಮೇಲೆ ಹೋದವರು ಓದು ಮುಗಿಯೋವರೆಗೆ ಅಲ್ಲಿ ಇರ್ಬೋದಾಗಿತ್ತು. ಆದ್ರೀಗ US ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಈ ರೂಲ್ ಚೇಂಜ್ ಮಾಡಿದೆ. ವೀಸಾ ಅವಧಿಯನ್ನು ಕೇವಲ 4 ವರ್ಷಕ್ಕೆ ಫಿಕ್ಸ್ ಮಾಡಿದೆ. 4 ವರ್ಷಕ್ಕಿಂತ ಹೆಚ್ಚು ಟೈಮ್ ಹಿಡಿಯುವ ಕೋರ್ಸ್ ಮಾಡ್ತಿರೋರು ವೀಸಾ ಮುಗಿಯುವ ಮುನ್ನ DHSನಿಂದ ಅವಧಿ ವಿಸ್ತರಣೆ ಪಡ್ಕೋಬೇಕು. ಒಂದು ವೇಳೆ ಎಕ್ಸ್ಟೆನ್ಷನ್ ಸಿಗೋದು ಲೇಟ್ ಆದರೆ ಅಥವಾ ಪೇಪರ್ ವರ್ಕ್ನಲ್ಲಿ ಏನಾದರೂ ತೊಂದರೆ ಆದರೆ ಆ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಅಕ್ರಮವಾಗಿ ಇದ್ದಾರೆ ಅಂತ ಪರಿಗಣಿಸಲಾಗುತ್ತೆ. ಈ ಹೊಸ ರೂಲ್ಸ್ ಕೇವಲ F1 ಸ್ಟೂಡೆಂಟ್ಸ್ಗೆ ಮಾತ್ರ ಅಲ್ಲ, ಅಮೆರಿಕನ್ ಯೂನಿವರ್ಸಿಟಿಗಳಲ್ಲಿ ರಿಸರ್ಚ್ ಮಾಡೋ J1 ಹಾಗೂ ವಿದೇಶಿ ಮೀಡಿಯಾದ ಐ ವೀಸಾ ಪತ್ರಕರ್ತರಿಗೂ ಅನ್ವಯ ಆಗುತ್ತೆ. ವೀಸಾ ಸಿಸ್ಟಮ್ ಮೇಲೆ ನಿಗಾ ಇಡೋಕೆ ಹಾಗೂ ನ್ಯಾಷನಲ್ ಸೆಕ್ಯೂರಿಟಿ ಕಾಪಾಡೋಕೆ ಈ ಬದಲಾವಣೆ ಅಂತ ಟ್ರಂಪ್ ಸರ್ಕಾರ ಹೇಳಿದೆ. ಇದು ಭಾರತೀಯರ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರುತ್ತೆ. ಅಮೆರಿಕದಲ್ಲಿರೋ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಪೈಕಿ 30% ಇಂಡಿಯನ್ಸೇ ಇದ್ದಾರೆ. ಇನ್ನು ಇರಾನ್ ದಾಳಿಗೆ ಮತ್ತೆ ಇಬ್ಬರು ಭಾರತೀಯ ನಾವಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಹಾರ್ಮುಜ್ ಬಳಿ ಸೈಪ್ರಸ್ನ GFX ಗ್ಯಾಲಕ್ಸಿ ಹಡಗಿನ ಮೇಲೆ ಇರಾನ್ನ IRGC ದಾಳಿ ಮಾಡಿತ್ತು. ಇದರಲ್ಲಿ ಪುಣೆ ಮೂಲದ 30 ವರ್ಷದ ಮರೈನ್ ಎಂಜಿನಿಯರ್ ಹೆರಮ್ ಕರ್ಮಾಕರ್ ಪ್ರಾಣ ಕಳ್ಕೊಂಡಿದ್ದಾರೆ. ದಾಳಿ ನಂತರ ನಾಪತ್ತೆಯಾಗಿದ್ದ ಇವರು ಮೃತಪಟ್ಟಿರೋದನ್ನ ಫ್ಯಾಮಿಲಿ ಕೂಡ ಕನ್ಫರ್ಮ್ ಮಾಡಿದೆ. ಇದರ ಬೆನ್ನಲ್ಲೇ ಜುಲೈ 13 ಹಾಗೂ 14 ರಾತ್ರಿ UAEನ MT ಅಲ್ ಬೈಹ್ಯಾ ಮತ್ತು MT ಮೊಂಬಾಸಾ ಹಡಗುಗಳ ಮೇಲೂ ಕೂಡ ಇರಾನ್ ಮಿಸೈಲ್ ದಾಳಿ ಮಾಡಿತು. ಈ ವೇಳೆ MT ಮೊಂಬಾಸಾ ಹಡಗಿನಲ್ಲಿದ್ದ ಬಿಹಾರದ ಗೋಪಾಲ್ಗಂಜ್ ಮೂಲದ 30 ವರ್ಷದ ಮರೈನ್ ಎಂಜಿನಿಯರ್ ರೋಹನ್ ಕುಮಾರ್ ಗುಪ್ತಾ ಅಲಿಯಾ ಸೋನು ಕೂಡ ಮೃತಪಟ್ಟಿದ್ದಾರೆ. ಇನ್ನು ಅಮೆರಿಕದಲ್ಲಿ ಮತ್ತೊಂದು ಭಯಾನಕ ದ್ವೇಷದ ದಾಳಿಯಾಗಿದೆ. ಯೂಟಾದ ವೆಸ್ಟ್ ವ್ಯಾಲಿ ಸಿಟಿಯಲ್ಲಿರೋ ವ್ಯಾಲಿ ಫೇರ್ ಮಾಲ್ನಲ್ಲಿ ಕೆಲಸ ಮಾಡ್ತಿದ್ದ ಇಂಡಿಯನ್ ಮುಸ್ಲಿಂ ವ್ಯಕ್ತಿ ಮೇಲೆ ಭೀಕರವಾಗಿ ಚಾಕು ಎಳೆದು ದಾಳಿ ಮಾಡಲಾಗಿದೆ. 48 ವರ್ಷದ ಪೀಟರ್ ಮೈಕಲ್ ಲಾರ್ಸನ್ ಅನ್ನೋನು ಇವ್ರ ಹತ್ರ ಬಂದು, ಎಲ್ಲಿಂದ ಬಂದಿದ್ದೀಯಾ, ನಿನ್ನ ಧರ್ಮ ಯಾವುದು ಅಂತೆಲ್ಲ ಕೇಳಿ ಮುಸ್ಲಿಂ ಅಂತ ತಿಳ್ಕೊಂಡು ಆಮೇಲೆ ದಾಳಿ ಮಾಡಿರೋದು ರಿಪೋರ್ಟ್ ಆಗಿದೆ. ಗಾಯಗೊಂಡಿರೋ ಸೊಹೇಲ್ ಜೀವನ್ ಮರಣ ಹೋರಾಟ ಮಾಡ್ತಾ ಇದ್ದು ಮಲ್ಟಿಪಲ್ ಸರ್ಜರೀಸ್ ಆಗಿದೆ ಅವರಿಗೆ. ಪೊಲೀಸರು ಆರೋಪಿ ಲಾರ್ಸನ್ ಅನ್ನ ಅರೆಸ್ಟ್ ಮಾಡಿ ಸಾಲ್ಟ್ ಲೇಕ್ ಕೌಂಟಿ ಜೈಲಿಗೆ ಹಾಕಿದ್ದಾರೆ. ಇನ್ನು ಸ್ನೇಹಿತರೆ, NRI ಕಾರ್ನರ್ನಲ್ಲಿ ಇನ್ನೂ ಸಾಕಷ್ಟು ಮಹತ್ವದ ಸುದ್ದಿ ಇವೆ. ಅದನ್ನು ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ನಿಮಗೊಂದು ಕ್ವಿಕ್ ಮಾಹಿತಿ. ಜೀವನ ಸಿಕ್ಕಾಪಟ್ಟೆ ಅನ್ಸರ್ಟನ್ ಸ್ನೇಹಿತರೆ ಅಲ್ವಾ. ಅಂಥದ್ರಲ್ಲಿ ತುಂಬಾ ಜನ ಕಷ್ಟಪಟ್ಟು ಫಾರಿನ್ನಲ್ಲಿ ದುಡಿತಾ ಇರ್ತಾರೆ ಫ್ಯಾಮಿಲಿಗೋಸ್ಕರ. ಹೀಗಿರುವಾಗ ಫ್ಯಾಮಿಲಿಗೆ ಫಿನಾನ್ಷಿಯಲ್ ಸೆಕ್ಯೂರಿಟಿ ಕೊಡೋದು ಕೂಡ ಇಂಪಾರ್ಟೆಂಟ್ ಅಲ್ವಾ. ಅಂದರೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು, ಪ್ಯೂರ್ ಪ್ರೊಟೆಕ್ಷನ್ ಪ್ಲಾನ್. ಎಸ್, ಹೌದು, ಎಲ್ರಿಗೂ ಗೊತ್ತು ಟರ್ಮ್ ಇನ್ಶೂರೆನ್ಸ್ ಇಂಪಾರ್ಟೆಂಟ್ ಅಂತ. ಆದರೆ ಇಂಡಿಯಾದ ಟರ್ಮ್ ಇನ್ಶೂರೆನ್ಸ್ NRIಗಳಿಗೆ ಯಾಕೆ ಬೆಸ್ಟ್ ಅಂತ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. US, UAE ಅಥವಾ ಸಿಂಗಪುರ್ಗೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಪ್ರೀಮಿಯಂ 50% ಕಮ್ಮಿ ಇರುತ್ತೆ. ಅಂದರೆ ತಿಂಗಳಿಗೆ ಕೇವಲ 679 ರೂಪಾಯಿನಿಂದ ಶುರುವಾಗುತ್ತೆ. ಇದೊಂದು ಪ್ಯೂರ್ ಪ್ರೊಟೆಕ್ಷನ್ ಪ್ಲಾನ್. ಏನಾದರೂ ಹೆಚ್ಚು ಕಮ್ಮಿಯಾಗಿ ದುಡಿಯೋ ವ್ಯಕ್ತಿಯನ್ನು ಫ್ಯಾಮಿಲಿ ಕಳ್ಕೊಂಡ್ರೆ ಅಪ್ ಟು 5 ಕೋಟಿ ರೂಪಾಯಿ ತನಕ ಲೈಫ್ ಕವರೇಜ್ ಇರೋ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಆ ದುಡ್ಡು ಅವರಿಗೆ ಒನ್ ಶಾಟ್ ಟ್ಯಾಕ್ಸ್ ಫ್ರೀ ಆಗಿ ಲಂಸಮ್ ಸಿಗುತ್ತೆ ಫ್ಯಾಮಿಲಿಗೆ. ಫಾರಿನ್ ಕಂಪನಿಗಳಲ್ಲಿ ಸಿಗದ 99 ಏಜ್ ವರೆಗಿನ ಲಾಂಗ್ ಕವರೇಜ್ ಕೂಡ ಇದೆ.
ಪ್ರಾಸೆಸ್ ಕೂಡ ಫುಲ್ ಸಿಂಪಲ್. ವಿಡಿಯೋ ಕಾಲ್ನಲ್ಲೇ ಮೆಡಿಕಲ್ಸ್ ಆಗುತ್ತೆ. ಗ್ಲೋಬಲ್ ಲೆವೆಲ್ನಲ್ಲಿ ಫ್ರೀಯಾಗಿ ಟೆಸ್ಟ್ ಮಾಡಿಸ್ತಾರೆ. ಭಾರತದ ಟಾಪ್ ಕಂಪನಿಗಳು 99% ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಹೊಂದಿದ್ದಾರೆ. ಕ್ಲೇಮ್ ದುಡ್ಡು ಡೈರೆಕ್ಟ್ ಆಗಿ ನಾಮಿನಿಗಳ NRE ಅಕೌಂಟ್ಗೆ ಟ್ಯಾಕ್ಸ್ ಫ್ರೀ ಆಗಿ ಬರುತ್ತೆ. ಕ್ಲೇಮ್ ಮಾಡೋಕೋರು ಭಾರತಕ್ಕೆ ಬರಲೇಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ. ಡೆಡಿಕೇಟೆಡ್ ಮ್ಯಾನೇಜರ್ ಎಲ್ಲವನ್ನ ಫ್ರೀ ಆಗಿ ಕ್ಲೇಮ್ ಪ್ರೋಸೆಸ್ಗೆ ಹೆಲ್ಪ್ ಮಾಡ್ತಾರೆ. ಆನ್ಯುವಲ್ ಪೇಮೆಂಟ್ ಮಾಡಿದ್ರೆ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋ ಆಸಕ್ತಿ ಇರೋ NRIಗಳು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಪಾಲಿಸಿ ಬಜಾರ್ನ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. NRI ಪ್ಲಾನ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಆನ್ಲೈನ್ನಲ್ಲೇ ನೀವು ಅಪ್ಲೈ ಮಾಡ್ಬೋದು ಕೆಲವೇ ಕ್ಲಿಕ್ಸಲ್ಲಿ. ಬನ್ನೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಏನೋ ಸ್ನೇಹಿತರೆ, ಸೌದಿಯಲ್ಲಿ ವರ್ಕ್ ಪರ್ಮಿಟ್ ಇಲ್ಲದೆ ಕೆಲಸ ಮಾಡ್ತಿರೋ ವರ್ಕರ್ಸ್ಗೆ ತಮ್ಮ ಸ್ಟೇಟಸ್ ಅನ್ನ ಲೀಗಲ್ ಮಾಡ್ಕೊಳ್ಳೋಕೆ ಡಿಸೆಂಬರ್ 31ರವರೆಗೆ ಡೆಡ್ ಲೈನ್ ಎಕ್ಸ್ಟೆಂಡ್ ಮಾಡಲಾಗಿದೆ. ರಿಪೋರ್ಟ್ ಪ್ರಕಾರ ಅಲ್ಲಿನ ಬಿಸ್ನೆಸ್ ಅಥವಾ ಕಂಪನಿಗಳಿಗೆ ತಮ್ಮ ವರ್ಕರ್ಸ್ ಡೀಟೇಲ್ಸ್ ಸರಿ ಮಾಡ್ಕೊಳ್ಳೋಕೆ ಇನ್ನು 6 ತಿಂಗಳು ಎಕ್ಸ್ಟ್ರಾ ಟೈಮ್ ಸಿಕ್ಕಿದೆ. ಯಾವ ವರ್ಕರ್ಸ್ ವರ್ಕ್ ಪರ್ಮಿಟ್ ಮುಗಿದು 12 ತಿಂಗಳಿಗಿಂತ ಹೆಚ್ಚಾಗಿದೆಯೋ ಹಾಗೂ ಕೆಲಸಕ್ಕೆ ಸೇರಿ 6 ತಿಂಗಳಾದರೂ ಇನ್ನು ವರ್ಕ್ ಪರ್ಮಿಟ್ ಸಿಕ್ಕಿಲ್ವೋ ಅವರಿಗೆ ಈ ರೂಲ್ ಅಪ್ಲೈ ಆಗುತ್ತೆ. ಇದರ ಹಳೆ ಡೆಡ್ ಲೈನ್ ಜೂನ್ 30, 2026ಕ್ಕೆ ಇತ್ತು. ಆದ್ರೆ ಈಗ ಆ ಆಕ್ಷನ್ ಅನ್ನ ಪೋಸ್ಟ್ಪೋನ್ ಮಾಡಿ ಎಂಪ್ಲಾಯರ್ಸ್ಗೆ ತಮ್ಮ ವರ್ಕರ್ ಸ್ಟೇಟಸ್ ಅಪ್ಡೇಟ್ ಮಾಡೋಕೆ ಇನ್ನಷ್ಟು ಟೈಮ್ ಕೊಟ್ಟಿದ್ದಾರೆ. ಇನ್ನು ಜರ್ಮನಿಗೆ ಹೋಗಿ ಓದಬೇಕು ಅನ್ನೋ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ ಈ ವರ್ಷ ದಿಢೀರಂತ ಏರಿಕೆಯಾಗಿದೆ. 2026ರ ಜನವರಿಯಿಂದ ಜೂನ್ ವರೆಗೆ ಜರ್ಮನಿಗೆ ಅಪ್ಲೈ ಮಾಡಿದವರ ಸಂಖ್ಯೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 370% ಜಾಸ್ತಿ ಆಗಿದೆ. ಮೊದಲೆಲ್ಲ ಜರ್ಮನಿಯಲ್ಲಿ ಕಮ್ಮಿ ಖರ್ಚಲ್ಲಿ ಓದಬಹುದು ಅಂತ ಸ್ಟೂಡೆಂಟ್ಸ್ ಹೋಗ್ತಾ ಇದ್ರು. ಆದ್ರೆ ಈಗ ಬರೀ ಅದೊಂದೇ ರೀಸನ್ ಅಲ್ಲ, ಅಲ್ಲಿ ಓದಿದ್ರೆ ಮುಂದೆ ಕೆಲಸ ಸಿಗುತ್ತಾ, ವಿಸಾ ರೂಲ್ಸ್ ಹೇಗಿದೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಥವಾ ROI ಹೇಗಿದೆ ಅಂತ ಲೆಕ್ಕಾಚಾರ ಹಾಕಿ ಜರ್ಮನಿ ಕಡೆಗೆ ಮುಖ ಮಾಡ್ತಿದ್ದಾರೆ. ಅದರಲ್ಲೂ AI ಹಾಗೂ ಡೇಟಾ ಸೈನ್ಸ್ ಕೋರ್ಸ್ಗಳಿಗೆ ಡಿಮಾಂಡ್ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಇದಕ್ಕಿನ್ನೊಂದು ಮುಖ್ಯ ಕಾರಣ ಅಂದರೆ ಜರ್ಮನಿಯಲ್ಲಿರೋ ಕೆಲಸದ ಕೊರತೆ. 2026ರ ಸ್ಟಾರ್ಟಿಂಗ್ನಲ್ಲಿ ಅಲ್ಲಿ ಸುಮಾರು 6.3 ಲಕ್ಷ ಕೆಲಸದ ವೇಕೆನ್ಸಿ ಇತ್ತು. ಅದರಲ್ಲೂ ಟೆಕ್ನಾಲಜಿ ಹಾಗೂ ಹೆಲ್ತ್ ಕೇರ್ ಫೀಲ್ಡ್ನಲ್ಲಿ ಜನರೇ ಸಿಗ್ತಾ ಇಲ್ಲ. ಹಾಗಾಗಿ ಓದಿದ ತಕ್ಷಣ ಅಲ್ಲೇ ಕೆಲಸ ತಗೊಳ್ಳೋಕೆ ಜರ್ಮನಿ ಬೆಸ್ಟ್ ಆಪ್ಷನ್ ಆಗಿದೆ. ಇನ್ನು ಸೆಪ್ಟೆಂಬರ್ 2026ರಿಂದ ಭಾರತದಲ್ಲಿ IELTS ಎಕ್ಸಾಮ್ ಪೂರ್ತಿಯಾಗಿ ಕಂಪ್ಯೂಟರ್ ಬೇಸ್ಡ್ ಆಗುತ್ತೆ. ಪೇಪರ್ ಮೇಲೆ ಬರೆಯೋ ಎಕ್ಸಾಮ್ ಆಗಸ್ಟ್ ನಂತರ ಇರೋದಿಲ್ಲ. ಆದರೆ ಪೇಪರ್ ಮೇಲೆಯೇ ಎಕ್ಸಾಮ್ ಬರೀಬೇಕು ಅನ್ನೋರಿಗೆ ಇನ್ನು ಕೇವಲ 3 ಚಾನ್ಸ್ ಮಾತ್ರ ಇದೆ. ಈ ವರ್ಷ ಜುಲೈ 25, ಆಗಸ್ಟ್ 6 ಹಾಗೂ ಆಗಸ್ಟ್ 22ನೇ ತಾರೀಕು ಮಾತ್ರ ಕಡೆಯದಾಗಿ ಪೇಪರ್ ಬೇಸ್ಡ್ ಎಕ್ಸಾಮ್ ನಡೆಯುತ್ತೆ ಅಂತ IELTS ಹೇಳಿದೆ. ಎಕ್ಸಾಮ್ ಬರೆಯೋರಿಗೆ ಫ್ಲೆಕ್ಸಿಬಲ್ ಆಗಿರಲಿ, ಬೇಗ ರಿಸಲ್ಟ್ ಬರಲಿ ಅಂತ ಈ ಚೇಂಜಸ್ ಮಾಡ್ತಿದ್ದಾರೆ. ಆದರೆ ಎಕ್ಸಾಮ್ ಫಾರ್ಮ್ಯಾಟ್, ಕ್ವಶನ್ ಪ್ಯಾಟರ್ನ್, ಡಿಫಿಕಲ್ಟಿ ಲೆವೆಲ್ ಮತ್ತು ಸ್ಕೋರಿಂಗ್ ರೂಲ್ಸ್ ಎಲ್ಲ ಮೊದಲಿನ ತರಾನೇ ಇರುತ್ತೆ. ಏನೋ ನ್ಯೂಜಿಲೆಂಡ್ ತನ್ನ ಪಾತ್ವೇ ಸ್ಟೂಡೆಂಟ್ ವೀಸಾ ಅಥವಾ PSV ರೂಲ್ ಅನ್ನ ಜುಲೈ 20, 2026ರಿಂದ ಚೇಂಜ್ ಮಾಡ್ತಿದ್ದಾರೆ. ಇದರಿಂದ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ತಮ್ಮ ಸ್ಟಡಿ ಪ್ಲಾನ್ ಮಾಡ್ಕೊಳ್ಳೋಕೆ ತುಂಬಾನೇ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಈ PSV ವೀಸಾ ಅಂದ್ರೆ ಒಂದೇ ವೀಸಾದಲ್ಲಿ ಒಂದಕ್ಕಿಂತ ಹೆಚ್ಚು ಕೋರ್ಸ್ ಓದೋಕೆ ಸಿಗುವ ಅವಕಾಶ. ಉದಾಹರಣೆಗೆ ಡಿಗ್ರಿ ಮುಗಿಸಿ ಮಾಸ್ಟರ್ ಡಿಗ್ರಿ ಮಾಡೋಕೆ ಬೇರೆ ವೀಸಾ ಹಾಕೋ ಅವಶ್ಯಕತೆ ಇರಲ್ಲ. ಈಗ ಇದರಲ್ಲಿ ಮಾಡಿರೋ ಅತಿ ದೊಡ್ಡ ಚೇಂಜಸ್ ಏನು ಗೊತ್ತಾ? ಸ್ಟೂಡೆಂಟ್ಸ್ ಹೊಸ ವೀಸಾ ಅಪ್ಲೈ ಮಾಡದೇನೆ ತಮ್ಮ ಕೋರ್ಸ್ ಅಥವಾ ಡಿಸಿಪ್ಲಿನ್ನ ಚೇಂಜ್ ಮಾಡ್ಕೋಬಹುದು. ಇದರಿಂದ ಸ್ಟೂಡೆಂಟ್ಸ್ಗೆ ವೀಸಾ ಅಪ್ಲೈ ಮಾಡೋ ಟೈಮ್ ಹಾಗೂ ದುಡ್ಡು ಎರಡೂ ಉಳಿಯುತ್ತೆ. ಏನೋ ಥಾಯ್ಲೆಂಡ್ಗೆ ಟ್ರಿಪ್ ಹೋಗೋ ಪ್ಲಾನ್ ಮಾಡ್ತಿರೋ ಇಂಡಿಯನ್ಸ್ಗೆ ವೀಸಾ ಫ್ರೀ ಎಂಟ್ರಿ ಕಂಟಿನ್ಯೂ ಆಗುತ್ತೆ. ಆದರೆ ಇದರಲ್ಲಿ ಒಂದು ದೊಡ್ಡ ಚೇಂಜ್ ಇದೆ. ಮುಂಚೆ 60 ದಿನಗಳವರೆಗೆ ವೀಸಾ ಇಲ್ಲದೆ ಓಡಾಡಬಹುದಾಗಿತ್ತು. ಆದರೆ ಈಗ ಆ ಲಿಮಿಟ್ ಅನ್ನ 30 ದಿನಗಳಿಗೆ ಇಳಿಸಿದ್ದಾರೆ. ಏನು, ಜಪಾನ್ ತನ್ನ ಇಂಟರ್ನ್ಯಾಷನಲ್ ಟೂರಿಸ್ಟ್ ಟ್ಯಾಕ್ಸ್ ಅಥವಾ ಡಿಪಾರ್ಚರ್ ಟ್ಯಾಕ್ಸ್ ಅನ್ನ ಈಗ 3 ಪಟ್ಟು ಹೆಚ್ಚು ಮಾಡಿದೆ. ಜಪಾನಿಂದ ಹೊರಡೋ ಎಲ್ಲರಿಗೂ ಈ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಅಂದ್ರೆ ಫಾರಿನರ್ಸ್ ಜೊತೆಗೆ ಜಪಾನ್ ಜನರಿಗೂ ಇದು ಅನ್ವಯ ಆಗುತ್ತೆ. ಈಗ ಆಲ್ರೆಡಿ ಇದು ಜಾರಿಗೆ ಬಂದಿದ್ದು ಟ್ಯಾಕ್ಸ್ ಅನ್ನ 1000 ಯೆನ್ ಅಂದರೆ 590 ರೂಪಾಯಿನಿಂದ 3000 ಯೆನ್ ಅಂದರೆ 1770 ರೂಪಾಯಿಗೆ ಏರಿಸಿದ್ದಾರೆ. ಇನ್ನು ಇಂಡಿಯನ್ ಮಾರ್ಕೆಟ್ ಅನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ NRIಗಳಿಗೆ ಕೇಂದ್ರ ಸರ್ಕಾರ ಮತ್ತು ಸೆಬಿ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಇಂಡಿಯಾಗೆ ಬಂದು ಅಥವಾ ಬ್ಯಾಂಕ್ ಬ್ರಾಂಚ್ಗೆ ವಿಸಿಟ್ ಮಾಡಿ KYC ಮಾಡಿಸೋ ಕಿರಿಕಿರಿ ಇರೋದಿಲ್ಲ. ಮನೆಯಲ್ಲೇ ಕೂತು ವಿಡಿಯೋ ವೆರಿಫಿಕೇಶನ್, ಡಿಜಿಟಲ್ ಅಥೆಂಟಿಕೇಶನ್ ಮೂಲಕ ಈಸಿಯಾಗಿ KYC ಮಾಡಿಕೊಳ್ಳೋ ಹೊಸ ಸಿಸ್ಟಮ್ ತರ್ತಾ ಇದ್ದಾರೆ. ಇದರಲ್ಲಿ ವಿಡಿಯೋ ಬೇಸ್ಡ್ KYC ಪ್ರಾಸೆಸ್ ಇರುತ್ತೆ. UID ನಂಬರ್ ಇರೋ NRIಗಳಿಗೆ ಆಧಾರ್ ಬೇಸ್ಡ್ ಅಥೆಂಟಿಕೇಶನ್ ಸಿಗುತ್ತೆ. ಜೊತೆಗೆ ಬೇರೆ ದೇಶಗಳ ಡಿಜಿಟಲ್ ಸಿಗ್ನೇಚರ್ ಹಾಗೂ ಡಿಜಿಟಲ್ ನೋಟರೈಸೇಷನ್ ಪ್ರಾಸೆಸ್ ಕೂಡ ಜಾರಿಗೆ ತರೋ ಪ್ಲಾನ್ ನಡೀತಾ ಇದೆ. ಏನೋ ಪಾಸ್ಪೋರ್ಟ್ ಇದ್ರೆ ನೀವು ಭಾರತದ ಪ್ರಜೆ ಅಂತ ಹೇಳಿ ಸಾಬೀತಾದಂಗೆ ಅಲ್ಲ ಅಂತ ಕೇಂದ್ರ ಸರ್ಕಾರ ಮತ್ತೆ ಕ್ಲಿಯರ್ ಮಾಡಿದೆ. ಪಾಸ್ಪೋರ್ಟ್ ಅನ್ನೋದು ಕೇವಲ ನಮ್ಮ ದೇಶದಿಂದ ಹೊರಗೆ ಹೋಗೋದನ್ನ ರೆಗ್ಯುಲೇಟ್ ಮಾಡೋಕೆ ಕೊಡೋ ಒಂದು ಟ್ರಾವೆಲ್ ಡಾಕ್ಯುಮೆಂಟ್ ಅಷ್ಟೇ.
ಈ ಬಗ್ಗೆ ವಿದೇಶಾಂಗ ಸಚಿವಾಲಯ ಅಥವಾ MEA ವಕ್ತಾರ ರಣಧೀರ್ ಜೈಸ್ವಾಲ್ ಮಾಹಿತಿ ಕೊಟ್ಟಿದ್ದಾರೆ. 1967ರ ಪಾಸ್ಪೋರ್ಟ್ ಆಕ್ಟ್ ಹಾಗೂ 1980ರ ಪಾಸ್ಪೋರ್ಟ್ ರೂಲ್ಸ್ ಪ್ರಕಾರ ಕರೆಕ್ಟ್ ಆಗಿ ವೆರಿಫಿಕೇಶನ್ ಮಾಡಿ ಇದನ್ನ ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಸದ್ಯ ನಮ್ಮ ಭಾರತದಲ್ಲಿ 8% ಕಡಿಮೆ ಜನರ ಬಳಿ ಮಾತ್ರ ಪಾಸ್ಪೋರ್ಟ್ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಾರದ NRI ಕಾರ್ನರ್. ಮತ್ತೆ ಸಿಗೋಣ ಸ್ನೇಹಿತರೆ. ಮಸ್ತ್ ಮಗ ಚಾನಲ್ ನೋಡ್ತಾ ಇರಿ. ಕಡೆದಾಗಿ ಮತ್ತೊಮ್ಮೆ ರಿಮೈಂಡರ್, ಟರ್ಮ್ ಇನ್ಶೂರೆನ್ಸ್ ಮಾಡಿಸೋ ಆಸಕ್ತಿ ಇರೋ NRIಗಳು ಭಾರತದ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳನ್ನು ಚೆಕ್ ಮಾಡ್ಕೊಳ್ಳೋಕೆ ಅಪ್ ಟು 5 CR ತನಕವೂ 5 crore rupees ತನಕವೂ ಕವರೇಜ್ ಇರೋ ಪ್ಲಾನ್ಸನ್ನು ಪರ್ಚೇಸ್ ಮಾಡೋಕೆ ಅಪ್ ಟು 99 ಏಜ್ ತನಕನೂ ಕೂಡ ಕವರೇಜ್ ಇರೋ ರೀತಿ ಮಾಡಿಸ್ಕೋಬೋದು, ಆಗಲೇ ಹೇಳಿದ ಹಾಗೆ ಭಾರತದಲ್ಲಿ ವಿದೇಶಕ್ಕಿಂತ 30 to 50% ಚೀಪರ್ ಕೂಡ ಇದೆ. ಸೊ ಯಾರಿಂದೂ ಮಾಡಿಸೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಪಾಲಿಸಿ ಬಜಾರ್ನ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ ಕೆಲವೇ ಕ್ಲಿಕ್ಸಲ್ಲಿ ಅಪ್ಲೈ ಮಾಡ್ಬೋದು. ಅವರ ಹೆಲ್ಪನ್ನು ಬೇಕಾದರೂ ಕೂಡ ಅಲ್ಲೇ ನೀವು ಪಡಿಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.